Hi, hello, namaste, welcome back to my YouTube channel Anu Creations. ಗುಡ್ ಮಾರ್ನಿಂಗ್, ಶುಭೋದಯ. ನನ್ನ ಹಬ್ಬದ ದಿವಸ ಯಾವ ಥರ ಶುರುವಾಯಿತು ಅಂತ ಈ ವ್ಲಾಗಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗಬೇಕಾದ್ರೆ ಸನ್ರೈಸ್ ಬ್ಯೂಟಿಫುಲ್ಲಾಗಿ ಆಗ್ತಾಯಿತ್ತು. ಅದನ್ನು ಒಂದು ಗ್ಲಿಮ್ಸ್ ತೊಗೊಂಡು ಹಾಗೆ ವಾಕಿಂಗ್ ಮಾಡ್ತಾ ಒಂದು ಬ್ಯೂಟಿಫುಲ್ ನೇಚರ್ನ ನಾನು ಕ್ಯಾಪ್ಚರ್ ಮಾಡಿದೆ. ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಹೆಲ್ದಿ ಆಗಿದಂಥ ನೇಚರಲ್ ಗಾಳಿ ಬರುತ್ತೆ. ಮಾರ್ನಿಂಗ್ ಟೈಮ್ ವಾಕ್ ಹೋಗಬೇಕಾದ್ರೆ ತುಂಬಾ ಪೀಸ್ಫುಲ್ಲಾಗಿರುತ್ತೆ ಮೈಂಡು. ನಂಗೆ ಅನಿಸುತ್ತೆ ಬೆಳಗ್ಗೆ ಎದ್ದೇಳಬೇಕಾದ್ರೆ ಯಾರಪ್ಪ ಎದ್ದೇಳ್ತಾರೆ ಅಂತ. ಬಟ್ ಒಂದು ಸತಿ ಎದ್ದು ಈಚೆ ಕಡೆ ಬಂದಮೇಲೆ ಸಖತ್ತಾಗಿ ಅನಿಸುತ್ತೆ. ಫೀಲು ಮೈಂಡ್ ಫುಲ್ ಫ್ರೆಶ್ ಆಗಿರುತ್ತೆ. ಆ ಫ್ಲವರ್ಸು, ಆ ಗ್ರೀನರಿ ಎಲ್ಲ ನೋಡ್ತಾ ಇದ್ದರೆ ಫುಲ್ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಇನ್ನೂ ವಾಕ್ ಮಾಡೋದಕ್ಕೆ ಫುಲ್ ಎನರ್ಜಿ ಬರುತ್ತೆ. ಸೊ ಅದೇ ಟೈಮ್ಗೆ ಸನ್ರೈಸ್ ಸಹ ಆಗ್ತಾಯಿತ್ತು. ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಡೇ ಸ್ಟಾರ್ಟ್ ಆಫ್ ದ ಡೇ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮ ಹಬ್ಬದ ದಿನ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ನನ್ನ ಜೊತೆ ತಿಳಿಸ್ಕೊಡಿ. ಸೊ ನಮ್ಮ ಏರಿಯಾದಲ್ಲಂತೂ ಫುಲ್ಲು ಗಿಡ ಮರ ತುಂಬ ಚೆನ್ನಾಗಿದೆ ನೇಚರು. ಅಲ್ಲಿ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಆ ಹೂವು ಎಲ್ಲ ರೋಡ್ ಮೇಲೆ ಚೆಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಅದೊಂಥರ ಫುಲ್ ಪೀಸ್ಫುಲ್ಲಾಗಿ ಆಗ ಒಂದು ಏರಿಯಾ ಫುಲ್ ಕಾಮಾಗಿರುತ್ತೆ. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೆಲ್ಲ ವಾಕ್ ಮುಗಿಸ್ಕೊಂಡು ಬಂದಮೇಲೆ ಅಷ್ಟರಲ್ಲಿ ಅತ್ತೆ ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿದರು. ಸೊ ಬಂದಮೇಲೆ ನಾವೆಲ್ಲ ತೋರಣ ಎಲ್ಲ ರೆಡಿ ಮಾಡಿ ತೋರಣ ಎಲ್ಲ ಹಾಕಿ ಹಬ್ಬದ ಕೆಲಸ ಒಂದೊಂದೇ ಇರುತ್ತಲ್ಲ, ಅವತ್ತು ಹಬ್ಬದ ಕೆಲಸ ಏನೇನಿತ್ತು ಅದನ್ನೆಲ್ಲ ನೋಡ್ಕೊತಾ ಹೋದ್ವಿ. ಸೊ ರಂಗೋಲಿ, ಆಮೇಲೆ ಬಾಗಿಲಿಗೆ ತೋರಣ ಕಟ್ಟೋದು ಅದೆಲ್ಲ ಆದಮೇಲೆ ಈ ಯುಗಾದಿ ಹಬ್ಬ ಅಂದಮೇಲೆ ಎಣ್ಣೆ ಸ್ನಾನ ಮಾಡೋದಲ್ವ. ನನಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಚಿ ತಲೆಗೆ ನೆತ್ತಿಗೆಲ್ಲ ನೀಟಾಗಿ ಸವರಿದ್ರು. ನೆಕ್ಸ್ಟ್ ನಾನು ಮನುಗೆ ಎಣ್ಣೆ ಸ್ನಾನ ಮಾಡಿಸ್ವಿ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಾವು ಎವ್ರಿ ಟೈಮ್ ಈ ಥರ ಎಲ್ಲ ಮಾಡೋದಿಲ್ಲ. ಹಬ್ಬದ ದಿವಸ ಆದರೂ ಆ ಒಂದು ಸಂಪ್ರದಾಯ ಏನಿರುತ್ತೆ ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಅನುಭವ ಒಂದು ತುಂಬಾ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಬ್ಬದ ದಿವಸ ದೊಡ್ಡವ್ರ ಸಂಪ್ರದಾಯ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಬೇಕಲ್ವ. ಬೇರೆ ದಿವಸ ಅಂತೂ ನಮ್ಮ ಒಂದು ತುಂಟಾಟಿಕೆ ಇದ್ದೇ ಇರುತ್ತೆ. ಹಬ್ಬದ ದಿವಸ ಆದರೂ ಅವ್ರು ಏನು ಮಾಡಿರ್ತಾರೆ ಅದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗಬೇಕು. ಸೊ ಹಾಗಾಗಿ ನಂದೇನಿತ್ತು, ನಾನು ಅದು ಎಣ್ಣೆ ಇದೆಲ್ಲ ಮುಗಿಸ್ಕೊಂಡು ಸೊ ಮನುಗೂ ಎಣ್ಣೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಎಣ್ಣೆ ಹಚ್ಚೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಚಿಕ್ಕ ಹುಡುಗರಿದ್ದಾಗಬೇಕಾದ್ರಂತೂ ನಮ್ಮ ಹಳೆಯ ಮನೆ ಹತ್ರ ನಾವು ಎನಿ ಟೈಮು ಯಾವಾಗಲೂ ಅವಾಗೆಲ್ಲ ಪುಟ್ಟದಾಗಿದ್ರಲ್ಲ, ಹಾಗಾಗಿ ನಮ್ಮ ಪಪ್ಪ ಯಾವಾಗ್ಲೂ ಹಬ್ಬ ಬಂದುಬಿಟ್ರೆ, ಯುಗಾದಿ ಹಬ್ಬ ಬಂದುಬಿಟ್ರೆ ನೀಟಾಗಿ ಎಣ್ಣೆ ಫುಲ್ಲು ಮೈಯೆಲ್ಲ ಹಚ್ಚಿ ಕಳಿಸ್ಬಿಡ್ತಾಯಿದ್ರು. ಆ ಬೆಳಗ್ಗೆ ಒಂದು 7:30 ಹಂಗೆ ಎಣ್ಣೆ ಹಚ್ಚಿ ಕಳಿಸ್ಬಿಟ್ರೆ ನಾವು 11:30ಗೆ ಸ್ನಾನಕ್ಕೆ ಹೋಗ್ತಾಯಿದ್ದು. ಆಫ್ಟರ್ನೂನ್ 11:30 ಅಂದರೆ ಮಾರ್ನಿಂಗ್ ಅಷ್ಟು ಟೈಮಲ್ಲಿ ಸ್ನಾನಕ್ಕೆ ಹೋಗ್ತಾಯಿದ್ದು. ಅಷ್ಟರಲ್ಲಿ ರೋಡಲ್ಲಿರೋ ಹುಡುಗಿರು, ಚಿಕ್ಕ ಹುಡುಗರು ಎಲ್ಲರೂ ಸೇರಿ ಫುಲ್ ಆ ಏರಿಯಾದಲ್ಲೆಲ್ಲ ಎಂಜಾಯ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು. ಒಂದು ಎನರ್ಜಿ ಆಗಿರ್ಬೋದು, ಆ ಚಿಕ್ಕ ವಯಸ್ಸು ಮೆಮೊರೀಸೇ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆ ಒಂದು ಗೋಲ್ಡನ್ ಮೂಮೆಂಟ್ಸ್ ಅಂತಾರಲ್ಲ, ಅವೆಲ್ಲ ನೆನೆಸ್ಕೊಂಡ್ರು ಇವಾಗ ನಾವು ಅನುಭವಿಸೋಕ್ಕಾಗೋದಿಲ್ಲ. ಪೂಜೆ ಎಲ್ಲ ಮುಗಿದ್ಮೇಲೆ ಆಮೇಲೆ ಅತ್ತೆ ಒಬ್ಬಟ್ಟೆಲ್ಲ ತಟ್ಟು ಕೊಡ್ತಾಯಿದ್ರು. ನಾನು ಒಂದೊಂದಾಗಿ ಸುಡ್ತಾಯಿದ್ದೆ. ಸೊ ಇವಾಗ ಸಿಕ್ಕಾಪಟ್ಟೆ ನಾವೇನು ಸುಟ್ಟು ಇಡೋಕ್ಕೋಗಿಲ್ಲ ಒಬ್ಬಟ್ಟು. ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಲ್ವ, ಹಾಗಾಗಿ ನಾವೇನು ಮಾಡ್ತೀವಿ ಅದನ್ನೆಲ್ಲ ಆ ಥರ ಸುಟ್ಟು ಇಟ್ಬಿಟ್ರೆ ಅದು ಬೇಗ ಸ್ಮೆಲ್ ಬರೋ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ವಿ ಅಂದರೆ ಬರೀ ನಮಗೆ ಇವಾಗ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಸುಟ್ಕೊಂಡು ಆ ಉಣೆ ಇರುತ್ತೆ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಆಮೇಲೆ ಬೇಕಾದಾಗ ಬಿಸಿ ಸುಟ್ಕೋಬೋದಲ್ವ. ಈ ಥರ ಮಾಡೋದ್ರಿಂದ ಅದು ಬೇಗ ಹಾಳಾಗೋದು ತಪ್ಪುತ್ತೆ. ಸೊ ಹಾಗಾಗಿ ನಾವು ಈ ಥರ ಮಾಡ್ಕೊಂಡ್ವಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ವರ್ಷದ ಯುಗಾದಿ ಬಂದು ಸಿಕ್ಕಾಪಟ್ಟೆ ಎಲ್ರಿಗೂ ಅಷ್ಟೇ, ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಅಂತ ಕಾಪಾಡಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿದೆ. ನೀವು ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಫ್ಯಾನ್ ಆಫ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಕೂರೋಕ್ಕಾಗ್ತಾಯಿಲ್ಲ ಇಲ್ಲಿ. ಸೊ ನಂದು ಬ್ರೇಕ್ಫಾಸ್ಟ್ ಮುಗೀತು, ಲಂಚ್ ಮುಗೀತು. ಮಾರ್ನಿಂಗಿಂದ ವಿಡಿಯೋ ಮಾಡಿದ್ದೀನಿ, ಬಟ್ ವಾಯ್ಸ್ ಇಲ್ಲದೆ ಮಾಡಿದ್ದೀನಿ. ಇವಾಗ ವಿಡಿಯೋನ ಅಂದರೆ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ, ಮಾತಾಡ್ತಾ ಇರೋದನ್ನೆಲ್ಲ. ಸೊ ಮಾರ್ನಿಂಗಿಂದ ಏನೇನು ಮಾಡಿದ್ದೆ ಏನೇನು ಅಂತೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಹಾಗೆ ನಿಮ್ಮ ಮನೇಲಿ ನೀವು ಯಾವ ಥರ ಯುಗಾದಿನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ.
ಸೊ ಇದೇ ರೀತಿ ನಂದು ಔಟ್ಫಿಟ್ ಬಂದು ನಾನು ಇವಾಗ ಆಲ್ರೆಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ಇವಾಗ ಬಂದೆ. ಏನು ಬಿಸಿಲು ಹೋಗೋರು, ಕುತ್ಕೊಂಡ್ರೂ ಸುಸ್ತಾಗುತ್ತೆ, ನಿಂತ್ಕೊಂಡ್ರೂ ಸುಸ್ತಾಗುತ್ತೆ, ಊಟ ಮಾಡಿದ್ರೂ ಸುಸ್ತಾಗುತ್ತೆ. ಆ ಬಿಸಿಲಿಗೆ ಅಷ್ಟೊಂಥರ ಸುಸ್ತು ಅನ್ನೋದಕ್ಕಿಂತ ಈ ಬಿಸಿಲಿಗೆ ಒಂಥರ ಎನರ್ಜಿ ಲಾಸ್ ಮಾಡ್ಕೊಳಂಗೆ ಅನಿಸುತ್ತೆ. ಸೊ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಎಸ್, ನಾನಂತೂ ಸೂಪರ್ ಟೂಪರ್ ಆಗಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಯಲ್ಲಿ ಬಂದು ತುಂಬ ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಯಾವಾಗಲೂ ಫುಲ್ ವೆರೈಟಿ ಮಾಡಿ ಫುಲ್ ಮೆಸ್ಸಪ್ ಮಾಡ್ಕೊತಾ ಇದ್ವಿ. ಅದಕ್ಕೆ ನಾನು ಮತ್ತೆ ಫಸ್ಟೇ ಹೇಳ್ಬಿಟ್ಟಿದ್ವಿ, ಏನು ಜಾಸ್ತಿ ಅದು ಇದು ಮಾಡಿ ಮೆಸ್ಸಪ್ ಮಾಡೋದು ಬೇಡ, ಯಾಕಂದರೆ ಮತ್ತೆ ನಾಳೆ ಎಲ್ಲ ನಾನ್ ವೆಜ್ ಮಾಡಬೇಕು, ಮತ್ತು ಅದೆಲ್ಲ ಮತ್ತೆ ಒಂಥರ ಆಗ್ಬಿಡುತ್ತೆ, ತಿನ್ನೋದಕ್ಕೇನು ಆಗೋದಿಲ್ಲ ಅಂಥೇಳಿ ನಾನು ಏನು ಹೆವಿಯಾಗಿ ಏನೂ ಮಾಡಿಲ್ಲ. ಜಸ್ಟು ನಾರ್ಮಲ್ ಎಲ್ಲರ ಮನೆಗೂ ಹೋಳಿಗೆ ಮಾಡ್ತಾರಲ್ಲ, ಹೋಳಿಗೆ ರಸ, ಅನ್ನ, ವಡೆ ಇಷ್ಟೇ ಮಾಡಿದ್ದು. ಸೊ ಮಾರ್ನಿಂಗ್ ಒಂದು ಟೊಮೊಟೊ ಬಾತ್ ಮಾಡಿದರು. ಮಾರ್ನಿಂಗ್ ಟೊಮೊಟೊ ಬಾತ್ಗಷ್ಟು, ಮಧ್ಯಾಹ್ನ ಲಂಚ್ ಅಷ್ಟರಲ್ಲಿ ಇಷ್ಟು ಮಾಡಿದ್ವಿ. ಸೊ ಸ್ವಲ್ಪ ಇವಾಗ ಯಾವಾಗಲೂ ನಮ್ಮ ಮನೇಲಿ ಹೆಂಗಿರ್ತೈತೆ ಅಂದರೆ ಮಾರ್ನಿಂಗೇ ಇದು ಒಬ್ಬಟ್ಟೆಲ್ಲ ಮಾಡಿಬಿಡೋರು. ಸೊ ಈ ಸ್ವಲ್ಪ ನಮ್ಮ ಅತ್ತೆಯವರು ಹೋಟ್ಲಲ್ಲೆಲ್ಲ ಬ್ಯುಸಿಯಾಗಿ ಹಂಗೆಲ್ಲ ಇರ್ತಾಯಿದ್ರಲ್ಲ, ಸೊ ಹಾಗಾಗಿ ರೆಸ್ಟ್ ಮಾಡಿ ನಿಧಾನದಾಗೆ ಮಾಡೋಣ ಅಂಥೇಳಿ. ಸೊ ಅರೌಂಡ್ 9:30 ಹಂಗೆ ಪೂಜೆ ಮಾಡಿ. ಯಾರೂ ಫ್ರೀ ಇಲ್ಲ. ನಿನ್ನೆ ನನಗೂ ಲಾಗಿನ್ ಇತ್ತು. ಆ್ಯಕ್ಚುಲಿ ಇವತ್ತು ನನಗೆ ರಜೆ ಇದೆ, ಮತ್ತು ನಾಳೆ ಲಾಗಿನ್ ಇದೆ. ಇವತ್ತು ಒಬ್ಬಟ್ಟು ತಿನ್ನೋಕ್ಕೆ ರಜೆ ಕೊಟ್ಟವ್ರೆ, ಬಟ್ ನಾಳೆ ಚಿಕನ್ ಮಟನ್ ತಿನ್ನೋಕ್ಕೆ ರಜೆನೇ ಕೊಟ್ಟಿಲ್ಲ. ಸೊ ಪರವಾಗಿಲ್ಲ, ಮ್ಯಾನೇಜಬಲ್. ಸೊ ಗೈಸ್, ನಿಮ್ಮ ಮನೇಲಿ ಎಲ್ಲ ಯಾವ ಥರ ನಡೀತಿದೆ ಹಬ್ಬ ಅಂತ ಆಗೋಗಿರುತ್ತೆ ಆಲ್ರೆಡಿ. ನಿಮ್ಮ ಮನೇಲಿ ಯಾವ ಥರ ನಡೀತು ಹಬ್ಬ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನನ್ನ ಡ್ರೆಸ್ ಬಂದು ಇದು ನನ್ನ ಫುಲ್ ಔಟ್ಫಿಟ್, ಇದು ಫುಲ್ ಪ್ಲೇನ್ ಕುರ್ತಾ. ಸೊ ಇದು ಒಂದು ಸ್ಮಾಲ್ ಎಂಬ್ರಾಯ್ಡ್ರಿ ಥರ ಇದೆ, ಇದು ದುಪ್ಪಟ್ಟ, ಇದೊಂದು ಫುಲ್ ಪ್ಲೇನ್ ಕುರ್ತಾ. ಸೊ ನಿಂತ್ಕೊಂಡು ತರಿಸ್ಬಿಡ್ತೀನಿ. ಈ ಹಬ್ಬದಲ್ಲಿ ನಿಮಗೆ ಯಾವುದು ಫೇವ್ರೆಟ್ ಪಾರ್ಟ್ ಅಂತ ನನ್ನ ಜೊತೆ ಕಮೆಂಟ್ಸನ್ನು ಶೇರ್ ಮಾಡ್ಕೊಳ್ಳಿ. ಸೊ ನನಗಂತೂ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ತೋರಣ ಎಲ್ಲ ಹೊಲಿದು ಅದಕ್ಕೆ ನೀಟಾಗಿ ತೋರಣ ಎಲ್ಲ ಬಾಗಿಲಿಗೆ ಹಾಕಿ ಪೂಜೆ ಮಾಡಿ ಮಾಡ್ತಾರಲ್ಲ, ಸೊ ಅದು ಒಂದು ಫೇವ್ರೆಟ್ ಪಾರ್ಟು. ಸೊ ಒಬ್ಬೊಬ್ಬರಿಗೆ ನಾನ್ ವೆಜ್ ತಿನ್ನೋದು ಫೇವ್ರೆಟ್ ಪಾರ್ಟ್ ಆಗಿರುತ್ತೆ. ಸೊ ನಿಮ್ಮ ಮನೆ ಹತ್ರ ಎಲ್ಲ ಯಾವ ಥರ ಗೈಸ್ ನಾನ್ ವೆಜ್ ಎಲ್ಲ? ಇಲ್ಲಿ ಒಂದೊಂದು ಹತ್ರ ಹೆಂಗೆ ಅಂತಂದರೆ, ಇವತ್ತು ಹೆಂಗಿದ್ರು ಇವತ್ತು ಬಂದು ಮಂಗಳವಾರ, ಟ್ಯೂಸ್ಡೇ, ತುಂಬ ಜನ ತಿಂತಾರೆ ಮಂಗಳವಾರನೂ. ಸೊ ಇವತ್ತು ನೈಟ್ 12 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಬ್ಯಾಟಿಂಗ್ ಮಾಡೋದಕ್ಕೆ, ಅಂದರೆ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ. ಸೊ ನಾವೆಲ್ಲ ಅಷ್ಟೊಂದು ಪ್ರಿಯಕರ ಏನಿಲ್ಲ. ಸೊ ನಾಳೆ ಮಾರ್ನಿಂಗ್ ನಾರ್ಮಲಾಗಿ ಎದ್ದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾರೆ ಅಷ್ಟೇ. ಈ ವಿಡಿಯೋನ ನಾನು ಮತ್ತೆ ನಾಳೆಗೂ ಕಂಟಿನ್ಯೂ ಮಾಡ್ತೀನಿ. ನಮ್ಮನೇಲಿ ನಾಳೆ ಏನೇನು ಸ್ಪೆಷಲ್ ಮಾಡಿರ್ತೀನಿ ಅಂತಲೂ ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಬಂದು ಸ್ವೀಟ್, ನಾಳೆ ಬಂದು ಫುಲ್ ಖಾರ. ಸೊ ಇವತ್ತಿನ ಡೇ ಒಂದು ನಂದು ಈ ಥರ ಇತ್ತು. ಸೊ ನಿಮ್ಮ ಡೇ ಯಾವ ಥರ ಇರುತ್ತೆ ಅಂತ ಹೇಳಿ ನನ್ನ ಜೊತೆ. ಹಾಗೆ ನೈಟ್ ಡಿನ್ನರ್ಗೆ ಏನಿಲ್ಲ, ನಾರ್ಮಲ್ ಮಾಡಿರೋದು ಇದೆಲ್ಲ ಅದನ್ನೇ ತಿನ್ನೋದು. ಸೊ ನಾಳೆ ಯಾವ ಥರ ಏನು ಸ್ಪೆಷಲ್ ಮಾಡ್ತಾರೆ ಅಂತ ವ್ಲಾಗ್ನಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನನ್ನ ಹುಡುಗಿ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾವ ಥರ ರೆಡಿ ಆಗಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಡ್ರೆಸ್ ಹಾಕಿದ್ರಾ, ಲೆಹೆಂಗಾ ಹಾಕಿದ್ರಾ, ಸ್ಯಾರಿ ಹಾಕ್ಕೊಂಡಿದ್ರಾ, ಯಾವ ಥರ ರೆಡಿ ಆಗಿದ್ರೆ ಅಂತ. ಸೊ ನಾನಂತೂ ವೆರಿ ಸಿಂಪಲ್, ಏನಾದರೂ ಮಿನಿಮಲ್ಲಾಗಿ ಬೇಕು ಅಂತಲೇ ಈ ಸತಿ ಈ ಥರ ಡ್ರೆಸ್ನ ತೊಗೊಂಡೆ. ಸಿಕ್ಕಾಬಿಟ್ಟೆ ಲೈಟ್ ವೆಯ್ಟ್ ಇದೆ, ಒಂದೇ ಒಂದು ಚುಮ್ಕಿ ಸಹ ಅದರಲ್ಲಿ ಒಂದು ಡಿಸೈನ್ ಸಹ ಇಲ್ಲ. ಸೊ ಅಂಥ ಫುಲ್ ಪ್ಲೇನ್ ಕುರ್ತಾ ತೊಗೊಂಡೆ. ಬಿಕಾಸ್ ಸಿಕ್ಕಾಬಿಟ್ಟೆ ಬಿಸಿಲು, ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಬಿಸಿಲಿದೆ ಅಂದರೆ ಒಂದು ನಿಮಿಷನೂ ನಮಗೆ ಗಿಜ ಅಂತ ಡ್ರೆಸ್ ಹಾಕ್ಕೊಂಡು ವೇರ್ ಮಾಡ್ಕೊಂಡಿರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಫಸ್ಟೇ ಫುಲ್ ಸ್ಪೆಸಿಫಿಕ್ಕಾಗಿ ಇದೇ ಥರ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ದಿವಸ. ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ದೀಪಾವಳಿ ಅಲ್ಲ, ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬನ್ನಿ. ಸೊ ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ನಿಮ್ಮಲ್ಲಿ ನೆಕ್ಸ್ಟ್ ಡೇ ಏನೇನು ಮಾಡಿದ್ರು ಏನು ಅಂತೆಲ್ಲ ತೋರಿಸ್ತೀನಿ. ಸೊ ನಿಮ್ಮನೇಲಿ ಯಾವುದೇ ಥರ ಅಡುಗೆ ಮಾಡಿದ್ರು ಏನೇನು ಅಂತ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮನೇಲಿ ಬಂದು ಮತ್ತೆ ಅವರಿಗೆ ಬೋಟಿ ಫ್ರೈ ಇಷ್ಟ ಅಂತ ಬೋಟಿ ಫ್ರೈ ಮಾಡ್ಕೊಂಡಿದ್ರು. ಬಿರಿಯಾನಿ, ನಮಗೋಸ್ಕರ ಬಿರಿಯಾನಿ ಮಾಡಿದರು. ಹಾಗೆ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ರೈಸ್ ಅದನ್ನೆಲ್ಲ ಮಾಡಿದರು.
ಸೊ ನಿಮ್ಮನೇಲಿ ಏನೇನು ಮಾಡಿದ್ರು ಅಂತ ಅಡುಗೆ ಅಂತ ತಿಳಿಸ್ಕೊಳ್ಳಿ. ಹಾಗೆ ಹಬ್ಬ ಅಂತ ಒಂದು ಅಂತೀವಿ ಅಷ್ಟೇ, ನಾವು ಏನೂ ತಿನ್ನೋಕ್ಕಾಗಲ್ಲ, ಆದರೆ ತುಂಬಾ ಬೇಡ ಅಂತ ಅನಿಸ್ಬಿಡುತ್ತೆ ಆವತ್ತು ಮಾತ್ರ. ಸೊ ನಮ್ಮ ಮನೆಗೆ ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅಂದರೆ ನಮ್ಮ ಹಳೆಯ ಮನೆ ಹತ್ರ ಇದ್ದಾರೆ, ಅವರೆಲ್ಲರೂ ಬಂದಿದ್ದರು. ಸೊ ಅವ್ರಿಗೆಲ್ಲರೂ ಊಟ ಮಾಡಿ ಎಲ್ಲ ಅಡಿಕೆ ಹಾಕ್ಕೊಳೋ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಹಾಗಾಗಿ ಆಮೇಲೆ ನೈಟ್ಗೆ ನಂಗೆ ನಿಜವಾಗ್ಲೂ ಒಂದು ಸತಿಗೆ ಚಿಕನ್ ತಿನ್ನೋದಂದರೆ ಹೆವಿ ಅಂತ ಅನಿಸ್ಬಿಡುತ್ತೆ. ನೈಟಿಗೆ ಬೇರೆ ಏನಾದರೂ ಕುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನು ಬಂದು ಇದೇನೋ ಮಾಡ್ತಾಯಿದ್ರು, ಅವ್ರಿಗೇನೋ ಬೇರೆದೇನೋ ಮಾಡ್ಕೊತಾಯಿದ್ರು. ಸೊ ನಾನು ಇಲ್ಲಿ ಬಂದು ಚಿತ್ರಾನ್ನ ಗೊಜ್ಜು ಮಾಡ್ಕೊತಾ ಇದ್ದೆ. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಗೈಸ್ ಈ ಚಿತ್ರಾನ್ನ ಗೊಜ್ಜು. ನಿಮಗೇನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ನಮ್ಮನೆ ಯುಗಾದಿ ಯಾವ ಥರ ಇತ್ತು ಅಂತ. ನಿಮ್ಮನೆ ಯುಗಾದಿ ಯಾವ ಥರ ಇತ್ತು ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ರೀತಿ ಎಂದಿಗೂ ಸದಾ ನನ್ನ ಮೇಲೆ ಇರಲಿ, ಹಾಗೆ ನನ್ನ ಕುಟುಂಬದ ಮೇಲೆ ಸಹ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.